ನಮಸ್ಕಾರ ವೀಕ್ಷಕರೇ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ದಿನಗಳ ಹಿಂದೆ ಹೋರಾಟದ ಮೂಲಕ ಮುಖಂಡರು, ಸ್ಥಳೀಯ ಗ್ರಾಮಸ್ಥರು ಹಲವು ಕಾಮಗಾರಿಗಳ ಸ್ಥಳ ಪರಿಶೀಲನೆಗೋಸ್ಕರ ಮನವಿ ಕೂಡ ಸಲ್ಲಿಸಿದರು. ಅದಲ್ಲದೆ ಇನ್ನೊಂದು ದೃಶ್ಯ ಸುವರ್ಣ ಟಿವಿ 1 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇನಂತ ನೋಡೋಣ ಬನ್ನಿ ವೀಕ್ಷಕರೇ. ಅಕ್ಕೋಳ ಗ್ರಾಮ ಪಂಚಾಯಿತಿಯಲ್ಲಿ ಅಮೃತ್ ಸರೋವರ ಕಾಮಗಾರಿ ಹೆಸರಿನಲ್ಲಿ ಜನರಿಗೆ ತಪ್ಪು ಸಂದೇಶವನ್ನು ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅಕ್ಕೋಳ ಗ್ರಾಮದಲ್ಲಿ ಅಮೃತ್ ಸರೋವರ ಕಾಮಗಾರಿ ಆಗಿದ್ದರೆ ಕೆರೆಗಳ ಸ್ಥಿತಿ ಹೀಗೆ ಏಕೆ ಇರುತ್ತಿತ್ತು? ಒಂದು ವೇಳೆ ಕಾಮಗಾರಿ ಆಗದೇ ಇದ್ದರೆ ಸೊಳಂಕೆರೆ ಕೆರೆ ಅಮೃತ್ ಸರೋವರ ಎಂಬ ಹೆಸರಿನ ಬೋರ್ಡ್ ಕೆರೆಗಳ ಬದಿಯಲ್ಲಿ ಯಾಕೆ ಬಂತು? ಒಂದೇ ವರ್ಕ್ ಕೋಡ್ ಇರುವ ಬೋರ್ಡ್ ಬೇರೆ ಬೇರೆ ಕೆರೆಗಳ ಬದಿಯಲ್ಲಿ ಯಾಕೆ ಬಂತು? ಗ್ರಾಮಸ್ಥರ ಕಣ್ಣಿಗೆ ಮಣ್ಣೆರೆಸುವ ಕೆಲಸ ಮಾಡಿದ್ದಾರೆ, ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಪಿಡಿಒ ಹಾಗೂ ಅಧ್ಯಕ್ಷರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು, ಮುಖಂಡರು ಮಾಡುವ ಈ ಆರೋಪ ಸುಳ್ಳು ಆರೋಪವಾಗಿದ್ದರೆ ಈ ವರ್ಕ್ ಬೋರ್ಡ್ಗಳು ಯಾಕೆ ಮತ್ತು ಹೇಗೆ ಬಂದವು ಎಂದು ಯಕ್ಷ ಪ್ರಶ್ನೆಯಾಗಿ ನಿಂತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಸ್ಪಷ್ಟನೆ ಕೊಡುತ್ತಾರೆ ಅಥವಾ ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸುವರ್ಣ ಟಿವಿ 1.